ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕೂಡ ಪ್ರೊಟೆಸ್ಟ್ ಮಾಡೋದಕ್ಕೆ ತೀರ್ಮಾನಿಸಿದೆ. ಒಂದು ಕಡೆ ಧಾರವಾಡದಲ್ಲಿ ಸ್ವಯಂ ಪ್ರೇರಿತವಾಗಿ ಮುಸ್ಲಿಂ ಸಂಘಟನೆ ಬಂದ್ಗೆ ಕರೆ ಕೊಟ್ಟಿದೆ. ಇನ್ನು ಮತ್ತೊಂದು ಕಡೆ ಬೆಂಗಳೂರನ್ನ ಹೊರತುಪಡಿಸಿ ವಿವಿಧ ಜಿಲ್ಲೆಗಳು ಅಂದ್ರೆ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡೋದಕ್ಕೆ ತೀರ್ಮಾನಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅಂದ್ರೆ ದೌರ್ಜನ್ಯ, ಮಹಿಳೆಯರ ಮೇಲೆ ಆಗ್ತಿರುವಂತಹ ದೌರ್ಜನ್ಯ ಆಗಿರಬಹುದು, ನೇಹಾ ಕೊಲೆ ಪ್ರಕರಣ ಏನಿದೆ ಈ ಪ್ರಕರಣ, ಹಾಗೆ ಕಾನೂನು ಸುವ್ಯವಸ್ಥೆ ವೈಫಲ್ಯ ಆಗಿದೆ. ರಾಜ್ಯ ಸರ್ಕಾರ ಯಾವುದನ್ನು ಕೂಡ ಕಂಟ್ರೋಲ್ ತೆಗೆದುಕೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ. ಇದೆಲ್ಲವನ್ನ ಖಂಡಿಸಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ಗೆ ಅಂತ ಕರೆ ಕೊಟ್ಟಿದ್ದಾರೆ. ಹಿಂದೂಗಳ ಮೇಲಿನ ಹಲ್ಲೆ ಆಗಿರಬಹುದು, ಆ ದೌರ್ಜನ್ಯ, ಇದೆಲ್ಲವನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಕೇಸರಿ ಪಡೆ. ಬೆಂಗಳೂರನ್ನ ಬಿಟ್ಟು ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರೊಟೆಸ್ಟ್ ಆಗುತ್ತೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯ ಕಹಳೆಯನ್ನ ಮೊಳಗಿಸ್ತಾ ಇದೆ. ಬೆಂಗಳೂರಿನಲ್ಲಿ ಯಾಕಿಲ್ಲ ಪ್ರೊಟೆಸ್ಟ್ ಅಂದ್ರೆ ಲಾಸ್ಟ್ ಮೂಮೆಂಟ್ ನಲ್ಲಿ ಯಾಕೆ ಕ್ಯಾನ್ಸಲ್ ಆಯ್ತು ಅಂದ್ರೆ ಇವತ್ತು ಕೆ ಅಣ್ಣಾಮಲೈ ಅವರು ಬೆಂಗಳೂರಿನ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡೋದಕ್ಕೆ ಅಂತ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅವರ ಪ್ರಚಾರ ಇರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಬೆಂಗಳೂರನ್ನ ಹೊರತುಪಡಿಸಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರೊಟೆಸ್ಟ್ ಮಾಡ್ತಾರೆ. ರಾಜ್ಯ ಸರ್ಕಾರದ ವೈಫಲ್ಯ ಏನಿದೆ, ಜೊತೆಗೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಯಾವೆಲ್ಲ ವಿಚಾರಗಳಲ್ಲಿ ಅಸಮರ್ಥರು ಅಂತ ಅನ್ನಿಸ್ಕೊಂಡಿದೆ, ಹೀಗೆ ಒಂದಷ್ಟು ವಿಚಾರಗಳನ್ನ ಮುಂದಿಟ್ಟುಕೊಂಡು ಇದನ್ನ ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ನೀವು ಗಮನಿಸಬಹುದು ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರೋದಕ್ಕೆ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಬಳಸ್ಕೊಳ್ತಾ ಇದೆ, ಏನಿದೆ ಅದೆಲ್ಲವನ್ನ ಕೂಡ ನಾವು ನೋಡ್ತಾ ಹೋಗೋಣ. ಒಂದಿಲ್ಲ ಆರೋಪ ಒಂದೇನು, ಸಿದ್ದರಾಮಯ್ಯ ಸರ್ಕಾರ ಮತಾಂಧ ಶಕ್ತಿಯನ್ನ ಬೆಳೆಸ್ತಾ ಇದೆ ಅನ್ನೋದು ಮೊದಲನೇ ಆರೋಪ. ಇನ್ನು ಎರಡನೇ ಆರೋಪ ಬಿಜೆಪಿಯದ್ದು, ರಾಜ್ಯವನ್ನ ಮತಾಂಧ. SSLC ಆದ್ಮೇಲೆ ರಾಜುಗೆ ಕಾಡ್ತಾ ಇರೋ ಒಂದೇ ಪ್ರಶ್ನೆ, ರಾಜು ಮುಂದೆ ಏನಪ್ಪ? ಮೊದಲು ಇಂಜಿನಿಯರಿಂಗ್ ಮಾಡ, ಬೇಗ ಡಾಕ್ಟರ್ ಆಗಿ ನನ್ ವಾಸಿ ಮಾಡಪ್ಪ. ಲೈಫ್ ನ ಇಂಪಾರ್ಟೆಂಟ್ ಡಿಸಿಷನ್ಸ್ ನ ರಾಜು ತರ ತಗೊಳ್ಬೇಡಿ. ನಿಮ್ಮ ಭವಿಷ್ಯ ರೂಪಿಸುವ ಹಾದಿಯಲ್ಲಿ ನಾವು ಜೊತೆಗಿರ್ತೀವಿ. ಪರಿಶ್ರಮ PU ಕಾಲೇಜ್, ಇಟ್ ಮ್ಯಾಟರ್ಸ್ ವೆರ್ ಯು ಸ್ಟಾರ್ಟ್. ಯುದ್ಧ ಭೂಮಿ ಮಾಡಿದ್ದಾರೆ ಅನ್ನೋದು ಎರಡನೇ ಆರೋಪ. ಇನ್ನು ಮೂರನೇ ಆರೋಪವನ್ನ ನಾವು ನೋಡ್ತಾ ಹೋಗೋದಾದ್ರೆ, ರಾಜ್ಯದಲ್ಲಿ ಹಿಂದೂಗಳು ಬದುಕೋದೇ ಕಷ್ಟವಾಗ್ಬಿಟ್ಟಿದೆ ಅನ್ನೋದು ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ. ನಾಲ್ಕನೆಯದಾಗಿ ಹಿಂದೂಗಳನ್ನ ತುಳಿಯುವವರಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಹಿಂದೂಗಳನ್ನ ತುಳಿಯುವವರಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ. ಇನ್ನು ಮುಂದುವರೆದು ಐದನೇ ಆರೋಪ ನೋಡೋದಾದ್ರೆ, ಮುಸ್ಲಿಂ ಮತಾಂಧರಿಗೆ ರಾಜ್ಯದಲ್ಲಿ ರಕ್ಷಣೆ ಸಿಗ್ತಾ ಇದೆ, ಹಿಂದೂಗಳಿಗಲ್ಲ ಅನ್ನೋದು. ಇನ್ನು ಆರನೆಯದಾಗಿ, ಪಾಕ್ ಜಿಂದಾಬಾದ್ ಅಂದ್ರೆ ಬಿರಿಯಾನಿ ಕೊಡ್ತಾರಂತೆ. CT ರವಿ ಕೂಡ ಮೊನ್ನೆ ಅಷ್ಟೇ ಹೇಳಿದ್ರು ಈ ಮಾತನ್ನ. ಇನ್ನು ಏಳನೆಯದ್ದಾಗಿ, ಪಾಕ್ ಜಿಂದಾಬಾದ್ ಅಂದ್ರೆ ಬಿರಿಯಾನಿ ಕೊಡ್ತಾರೆ ಅನ್ನೋದಾಯ್ತು. ಬಾಂಬ್ ಸ್ಫೋಟಕ್ಕೆ ಕಾಂಗ್ರೆಸ್ ಮುಕ್ತ ಅವಕಾಶವನ್ನ ನೀಡಿದೆ. ಕುಕ್ಕರ್ ಬಾಂಬ್ ಸ್ಫೋಟವನ್ನ ಮೆನ್ಷನ್ ಮಾಡ್ತಾ ಇದ್ರು ಮೊನ್ನೆ ಅಷ್ಟೇ. ಮತ್ತೊಂದು ಕಡೆ ಕೆಫೆಯ ಒಂದು ಬಾಂಬ್ ಬ್ಲಾಸ್ಟ್ ಆಗಿರಬಹುದು. ಬಾಂಬ್ ಸ್ಫೋಟಕ್ಕೆ ಕಾಂಗ್ರೆಸ್ ಮುಕ್ತ ಅವಕಾಶವನ್ನ ನೀಡಿದೆ ಅನ್ನೋ ಆರೋಪ ಮಾಡ್ತಾ ಇದೆ ಬಿಜೆಪಿ. ಇಲ್ಲಿ ಆರೋಪ 8 ಕಡೆಯದ್ದು, ಜೈ ಶ್ರೀರಾಮ್ ಅನ್ನುವವರ ಮೇಲೆ ರಾಜ್ಯದಲ್ಲಿ ದಾಳಿ ಆಗತ್ತೆ ಅಂತ. ನಗರಪೇಟೆಯಲ್ಲಿ ನಾವು ಗಮನಿಸಿದ್ವಿ, ಹನುಮಾನ್ ಚಾಲೀಸ ಹಾಕಿದ್ರು ಅನ್ನೋ ಕಾರಣಕ್ಕಾಗಿ ನಮಾಜ್ ಮಾಡೋ ಟೈಮ್ನಲ್ಲಿ ಆ ಮುಸ್ಲಿಂ ಯುವಕರು ಆ ಯುವಕನನ್ನ ಯಾವ ರೀತಿಯಾಗಿ ಥಳಿಸಿ ಹಲ್ಲೆ ಮಾಡಿದ್ರು. ಅದಾದ ಬಳಿಕ ಒಂದು ಕಡೆ ತೇಜಸ್ವಿ ಸೂರ್ಯ ಸಂಸದ, ಮತ್ತೊಂದು ಕಡೆ ಸಂಸದೆ ಶೋಭಾ ಕರಂದ್ಲಾಜೆ, PC ಮೋಹನ್ ಅಂತೆ, ಹೀಗೆ ಪ್ರತಿಯೊಬ್ರು ಕೂಡ ನಗರಪೇಟೆಯಲ್ಲಿ ಮಾಡಿದಂತಹ ಹೋರಾಟ ಇನ್ನೂ ಕೂಡ ಕಣ್ಮುಂದಿದೆ. ಇದೆಲ್ಲದರ ಒಂದು ಸ್ವರೂಪ. ಇನ್ನು ಮತ್ತೊಂದು ಕಡೆ ಕೆರಗೋಡ್ನಲ್ಲಿ ಆದಂತಹ ಮಂಡ್ಯದ ಹನುಮಧ್ವಜ ದಂಗಲ್ ಏನಿತ್ತು, ಆ ವಿಚಾರಗಳು ಅಂದ್ರೆ ಹಿಂದೂಗಳಿಗೆ ಈ ರಾಜ್ಯ ಅಥವಾ ಈ ಸರ್ಕಾರ ಸೇಫ್ ಅಲ್ಲ, ಮತಾಂಧ ಶಕ್ತಿಗಳನ್ನ ಬೆಳೆಸ್ತಾ ಇದೆ. ಮತ್ತೊಂದು ಕಡೆ ಜೈ ಶ್ರೀರಾಮ್ ಅಂತ ಕೂಗೋರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹೀಗೆ ಒಂದಷ್ಟು ಪ್ರಮುಖ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಅದನ್ನ ಚುನಾವಣಾ ಅಸ್ತ್ರವನ್ನಾಗಿ ಬಳಸಿಕೊಂಡು ಪ್ರೊಟೆಸ್ಟ್ ಮಾಡೋದಕ್ಕಂತೆ ತೀರ್ಮಾನಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ನ್ಯೂಸ್ ಡೆಸ್ಕ್ ನಿಂದ. ಚಂದ್ರು, ಇಲ್ಲಿ ಪ್ರಮುಖವಾಗಿ ಹಿಂದೂಗಳನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನೋದು ಒಂದು, ಮತಾಂಧ ಶಕ್ತಿಯನ್ನ ಬೆಳೆಸ್ತಾ ಇದ್ದಾರೆ ಅನ್ನೋದು ಮತ್ತೊಂದು. ಹೀಗೆ ಸಾಕಷ್ಟು ಆರೋಪಗಳನ್ನ ಸರಮಾಲೆಯನ್ನ ಮುಂದಿಟ್ಕೊಂಡು ಬಿಜೆಪಿ ಚುನಾವಣೆ ಸಂದರ್ಭದಲ್ಲಿ ಇದನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ. ಸೊ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಈ ಸಂದರ್ಭಕ್ಕೆ ರಾಜ್ಯ ಸರ್ಕಾರದ ಮೇಲೆ ಅಂತ ಅನ್ಸುತ್ತೆ? ಪ್ರತಿಭಾ, ಖಂಡಿತವಾಗ್ಲು ಎಲ್ಲೊಂದು ಕಡೆ ಕಾಂಗ್ರೆಸ್ ಜಾಹೀರಾತನ್ನು ಕೊಡೋ ಮೂಲಕ ಒಂದು ರೀತಿ ಬಿಜೆಪಿಯನ್ನು ಕೆಣಕುವಂಥ ಒಂದು ಕೆಲಸವನ್ನು ಮಾಡ್ತು. ಈಗ ಕಾಂಗ್ರೆಸ್ನ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಈವರೆಗೂ ಕೂಡ ಅಂದರೆ ಕಳೆದ 8-9 ತಿಂಗಳಲ್ಲಿ ಏನೆಲ್ಲ ವೈಫಲ್ಯಗಳಾಗಿದ್ದಾವೆ ಇವುಗಳನ್ನು ಎತ್ತಿ ತೋರಿಸುವಂಥ ಮತ್ತು ಜನರ ಮನಮುಟ್ಟುವಂಥ ಕೆಲಸವನ್ನು ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಏನು ರಾಜ್ಯದಲ್ಲಿ ಅನೇಕ ಘಟನೆಗಳು ನಡೆದಿದ್ದಾವೆ, ಅದೆಲ್ಲದರಲ್ಲೂ ಕೂಡ ರಾಜ್ಯ ಸರ್ಕಾರ ವೈಫಲ್ಯ ಆಗಿದೆ. ಸೊ ಅದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಅವರನ್ನು ನಮ್ಮ ಬ್ರದರ್ಸ್ ಅಂದರು. ಸೊ ಈಗ ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, ಅದನ್ನು ಬಿಸ್ನೆಸ್ ರೈವಲ್ರಿ ಅಂತ ಹೇಳಿದ್ರು. ಆದರೆ ಅದನ್ನು ಯಾವುದೇ ರೀತಿಯಾದಂಥ ತನಿಖೆ
ತನಿಖೆಯ ಹಂತದಲ್ಲೂ ಕೂಡ ಪೊಲೀಸರಿಗೆ ತನಿಖೆ ಮಾಡ್ಲಿಕ್ಕೆ ಬಿಡಲಿಲ್ಲ. ಸೊ ಎಲ್ಲವೂ ಕೂಡ ಇವರೇ ಓಲೈಕೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಮಂಡ್ಯದಲ್ಲಿ ಕೆರೆಗೋಡ್ನಲ್ಲಿ ಧ್ವಜ ಇಳಿಸಿದ್ದಂಥದ್ದಾಗಿರ್ಬೋದು, ಅಲ್ಲೂ ಕೂಡ ಪೊಲೀಸರನ್ನ ಬಳಸಿ ಅಲ್ಲಿನ ಜನರನ್ನ ಹಲ್ಲೆ ಮಾಡಿಸಿದಂಥದ್ದಾಗಿರ್ಬೋದು. ಈ ರೀತಿಯಾದಂಥ ರಾಜ್ಯದಲ್ಲಿ ನಡೆದಂಥ ಅನೇಕ ಘಟನೆಗಳು. ಇದರ ಜೊತೆಯಲ್ಲಿ ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಹೇಳಿ ಕೇವಲ ಕೆಲವಷ್ಟು ಜನರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಎಲ್ಲವೂ ಕೂಡ ವೈಫಲ್ಯ ಆಗಿದೆ. ಈ ರೀತಿಯಾದಂಥ ಅನೇಕ ಘಟನೆಗಳು. ಮತ್ತು ಜೊತೆಯಲ್ಲಿ ಇತ್ತೀಚೆಗೆ ಹುಬ್ಳಿಯಲ್ಲಾದಂಥ ನೇಹಾ ಹತ್ಯೆ ಪ್ರಕರಣ ಆಗಿರ್ಬೋದು. ಸೊ ಲವ್ ಜಿಹಾದ್ ಅನ್ನುವಂಥ ಒಂದಷ್ಟು ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಈ ರೀತಿಯಾದಂಥ ಒಂದೊಂದು ಘಟನೆಗಳನ್ನು ಕೂಡ ಜನರನ್ನ ತಲುಪಿಸುವಂತ ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ, ಒಂಟಿಮುರಿ ಮಹಿಳೆಯ ಅತ್ಯಾಚಾರ ಪ್ರಕರಣ ವ್ಯವಸ್ಥೆಗೊಳಿಸಿದಂಥದ್ದು, ಈ ರೀತಿಯಾದಂಥ ಘಟನೆಗಳನ್ನ ಮತ್ತೆ ರೀಕಾಲ್ ಮಾಡುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಹೀಗಾಗಿ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೂಡ ಬಿಜೆಪಿ ಹಮ್ಮಿಕೊಂಡಿದೆ. ಕಾಂಗ್ರೆಸ್ನ ಟಕ್ಕರ್ ಕೊಡುವಂತ ಜಾಹೀರಾತುಗಳನ್ನು ಕೂಡ ಓಡಿಸುವಂತ ಕೆಲಸವನ್ನ ಮಾಡಿದೆ. ಒಟ್ಟಾರೆಯಾಗಿ ಇದನ್ನ ಈ ರಾಜ್ಯ ಸರ್ಕಾರದ ವೈಫಲ್ಯ ಏನಿದೆ ಇದನ್ನ ಚುನಾವಣಾ ಅಸ್ತ್ರವನ್ನಾಗಿ ಮಾಡ್ಕೊಳ್ಳಿಕ್ಕೆ ಈಗ ಬಿಜೆಪಿ ಮುಂದಾಗಿರ್ತಕ್ಕಂಥದ್ದು. ಪ್ರತಿಭಾ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.